ನಮ್ಮ ಜೊತೆಗೆ ಈಗ ಇಬ್ಬರು ಅತಿಥಿಗಳಿದ್ದಾರೆ. ನಿವೃತ್ತ ಕಮಾಂಡರ್ ನಾಗೇಂದ್ರ ಸರ್ ಆವಾಗಲೇ ಮಾತನಾಡಿಸ್ತಾ ಇದೆ. ಇನ್ನೊಂದು ಕಡೆಗೆ ನಿವೃತ್ತ ವಾಯುಸೇನಾ ಅಧಿಕಾರಿಯಾಗಿರುವಂತಹ ಮೋಹನ್ ಚಿತ್ಲೆ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಮೋಹನ್ ಚಿತ್ಲೆ ಸರ್, ಇವತ್ತು ನಿಜಕ್ಕೂ ಕೂಡ ಬೆಳಗ್ಗೆ ಈ ಹೆಸರನ್ನ ಕೇಳಿದ ತಕ್ಷಣ ಕಣ್ಣಂಚಲ್ಲಿ ನೀರು ಬಂತು ಸರ್. ಸಿಂಧೂರ ಅನ್ನುವಂಥದ್ದನ್ನು ಕೇಳಿದಾಗ್ಲೇನೆ ಸ್ಟಿಲ್ ನನಗೆ ಇನ್ನೂ ಕಣ್ಣಲ್ಲಿ ನೀರಿದೆ. ಯಾಕೆ ಅಂತಂದ್ರೆ ಯಾವ ಮೆಸೇಜ್ ಅನ್ನ ಭಾರತ ಕೊಡ್ತು ಅಂತ ಹೇಳಿ ಇಡೀ ಪ್ರಪಂಚ ಇವತ್ತು ಸಿಂಧೂರ ಅಂದ್ರೆ ಏನು, ಭಾರತ ಸಿಂಧೂರವನ್ನ ವಿಚಾರದಲ್ಲಿ ಹೇಗೆ ಉತ್ತರವನ್ನ ಕೊಡಬಲ್ಲದು, ಸಿಂಧೂರದ ವಿಚಾರದಲ್ಲಿ ಏನಾದರೂ ತಂಟೆಗೆ ಬಂದ್ರೆ ಅನ್ನುವಂಥದ್ದನ್ನ ಮುಟ್ಟಿ ನೋಡಿಕೊಳ್ಳೋ ರೀತಿಯಲ್ಲಿ ಇವತ್ತು ಕೊಟ್ವಿ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನಾ ಕಿ ಜೈ. ಅರುಣ್, ಆಪರೇಷನ್ ಸಿಂಧೂರ್ ಅಂದರೆ ಆ 26 ಏನು ಯುವತಿಯರ ಸಿಂಧೂರನ್ನು ಕಸಿದುಕೊಂಡ ಈ ಪಾಪಿ ಪಾಕಿಸ್ತಾನಕ್ಕೆ ಹಿಡಿಮುಡಿ ಕಟ್ಟಿ ಭಾರತೀಯ ಸೇನಾ ಆ ಎಲ್ಲ ಮೃತರಿಗೆ ಯಾವ ಹಿಂದೂ ಯುವಕರು ತೀರ್ಕೊಂಡ್ರಲ್ಲ ಅವ್ರಿಗೆ ಶ್ರದ್ಧಾಂಜಲಿ ಕೊಟ್ಟಂಗೆ ಆಗಿದೆ ಸರ್. ಅದಕ್ಕೆ ಹ್ಯಾಟ್ಸ್ ಆಫ್ ಟು ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಹಾಗೂ ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಆಗಲೇಬೇಕಾಗಿತ್ತು. ನಿನ್ನೆನೇ ನಾನು ಹೇಳ್ತಾ ಇದ್ದೆ, ಇದು ಮಾಕ್ ಡ್ರಿಲ್ ಅಂತ ಮೈಂಡ್ ಡೈವರ್ಟ್ ಮಾಡಿ ರಾತ್ರಿ ಏನಾದರೂ ಧಮಾಕ ಮಾಡ್ತಾರಂತೆ. ಸರಿಯಾಗಿ 1:33ಕ್ಕೆ ಸ್ಕ್ರ್ಯಾಪ್ ಮಿಸೈಲನ್ನು ಬಳಕೆ ಮಾಡಿ ನಮ್ಮ ಮಿರಾಜ್ ಏನವ ಅರುಣ್ ರಾಯ್ ಅಂತಿದ್ದಾನಲ್ಲ, ಯು ಪಿ ಅಧ್ಯಕ್ಷ, ಮಿರ್ಚಿ ನಿಂಬು ಲಗಾಕೆ ರಕಾಯಕ್ಕೆ ಅಂತ ಕೇಳಿದ್ದಲ್ಲ, ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಂಗಾಗಿದೆ. ಈಗ ಅವನು ಸ್ಟೇಟ್ಮೆಂಟ್ ಕೊಡ್ತಾನೆ, ಹಮ್ನೆ ಪಹಲೇ ಬೋಲಾ ತಾ ಕಿ CWC ಕಾ ಅನುಮೋದನೆ ಅಂತ. ಈಗ ಜಸ್ಟ್ ಅವನದು ಟ್ವೀಟ್ ನೋಡಿದೆ. ನಾಚಿಕೆ ಬರಬೇಕು ಅವನಿಗೆ. ಭಾರತೀಯ ಸೇನೆಯ ಮೇಲೆ ಅವನು ವಿಶ್ವಾಸ ಇಟ್ಟಿದ್ದಿಲ್ಲ. ಈಗ ಹೇಳ್ತಾನೆ हमारा कांग्रेस का और CWC का निर्धार था कि जो गवर्नमेंट करेगी वो हम सफल करेंगे. ಆದರೆ नरेंद्र मोदी ಮುಂಚೆ ಹೇಳಿದರು, हम किसी को छेड़ते नहीं है, छेड़ा है तो छोड़ते नहीं है. अभी यही होगा. ये तो सिर्फ आरंभ है और आरंभ इतना प्रचंड, ಇಷ್ಟು ಪ್ರಚಂಡ ಆರಂಭ ಇದೆ. ಇದರ ಮುಂದಿನ ಭಾಗ ಎಲ್ಲಿವರೆಗೂ POK ಕ್ಯಾಪ್ಚರ್ ಆಗಿ ಪಾಕಿಸ್ತಾನ ಮೂರ್ತುಂಡು ಆಗಲ್ವೋ ಈ ಯುದ್ಧ ಈಗ ನಿಲ್ಲಲ್ಲ ಅರುಣ್ ಸರ್. ಇದು ಕಂಟಿನ್ಯೂ ಆಗೇ ಉಳಿತದೆ.